ನಕಲಿ ಔಷಧಿಗಳ ಜಾಲ ಪತ್ತೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಎಲ್ಲ ಬಗೆಯ ಔಷಧಿಗಳ ಬಗ್ಗೆ ಪರಿಶೀಲಿಸಲು ನಿರ್ದೇಶನವನ್ನ ನೀಡಿದ್ದಾರೆ. ನೋಡಿ, ನಕಲಿ ಔಷಧಿಗಳು ನಿನ್ನೆ ಪತ್ತೆಯಾಗಿದ್ವು ವೀಕ್ಷಕರೇ. ಈ ಬಿಡದಿಯ ಟೋಲ್ ಗೇಟ್ ಬಳಿ ನಕಲಿ ಔಷಧಿ ಪತ್ತೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಎಲ್ಲ ಬಗೆಯ ಔಷಧಿಗಳ ಬಗ್ಗೆ ಪರಿಶೀಲಿಸಲು ನಿರ್ದೇಶನವನ್ನ ನೀಡಲಾಗಿದೆ. ಆಹಾರ ಸುರಕ್ಷತೆ ಔಷಧ ನಿಯಂತ್ರಣ ವಿಭಾಗ ಸುತ್ತೋಲೆಯನ್ನ ಹೊರಡಿಸಿದೆ. ನಕಲಿ ಔಷಧಿಗಳು ಪತ್ತೆಯಾದರೆ ಕ್ರಮಕ್ಕೆ ಆದೇಶವನ್ನು ಹೊರಡಿಸಿದೆ. ಕ್ರಮವನ್ನು ಕೈಗೊಳ್ಳಬಹುದು ಅವರ ಮೇಲೆ. ಎಲ್ಲ ಔಷಧಿ ನಿಯಂತ್ರಣಕ್ಕೆ ಸರ್ಕಾರ ಗಂಭೀರ ಸೂಚನೆಯನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಭಾರಿ ಡೇಂಜರಸ್ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಜನಗಳ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಜನಗಳ್ರಿ ಗೊತ್ತಿಲ್ಲ ಯಾವುದೋ ಒಂದು ಔಷಧಿ ನಮಗೆ ಆರೋಗ್ಯ ಸರಿಯಾದರೆ ಸಾಕು ಅಂತ ಹೇಳಿ ಹೋಗಿ ತಗೊಂಡಿರ್ತೀವಿ. ಅಲ್ಲಿ ನಾವು ತಗೊಳ್ತಾ ಇರೋದು ಲಿಟ್ರಲಿ ವಿಷ ಅಲ್ವಾ. ಸೊ ಸರ್ಕಾರ ಇದರ ಮೇಲೆ ಕ್ರಮವನ್ನು ವಹಿಸಲೇಬೇಕಿತ್ತು. ಆರೋಗ್ಯ ಸಚಿವ ಯು ಟಿ ಖಾದರ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಗೃಹ ಸಚಿವರು ಮತ್ತು ಆರೋಗ್ಯ ಸಚಿವರು ಇಬ್ಬರ ಮಧ್ಯೆ ಒಂದು ಮೀಟಿಂಗ್ ಆಗಿದೆ. ಅಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಲ್ಲಿ ಕೂಡ ಚರ್ಚೆಗಳಾಗಿದ್ದಾವೆ. ಬಹಳ ಪ್ರಮುಖವಾಗಿ ಇದರ ಬಗ್ಗೆ ಕೆಲಸ ಆಗಲೇಬೇಕು. ಯಾಕಂತ ಹೇಳಿದ್ರೆ ಜನಗಳ ಆರೋಗ್ಯದ ಸ್ಥಿತಿ ಏನಿದೆ ಅದರ ಮೇಲೆ ಭಾರಿ ಪರಿಣಾಮ ಬೀರುತ್ತಿತ್ತು. ಆರೋಗ್ಯ ಸರಿಯಿಲ್ಲ ಅಂತ ಮೆಡಿಸನ್ ತಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಮೆಡಿಸನ್ ತಗೊಳಕ್ಕೆ ಹೋದರೆ ಅಲ್ಲಿ ಮೆಡಿಸನ್ನೇ ವಿಷ. ಆ ವಿಷಯ ಜನಗಳಿಗೆ ಮಾಹಿತಿ ಇಲ್ಲ, ಪಾಪ ತಗೊಂಡ್ಬಿಡ್ತಾರೆ ಅವರು. ಅವ್ರಿಗೆ ಆರೋಗ್ಯ ಸರಿ ಆಗಬೇಕು, ಅದು ಒಂಥರ ದೇವರ ರೀತಿ ರೀ. ಮೆಡಿಸನ್ ತಗೊಂಡ ತಕ್ಷಣ ಕಮ್ಮಿ ಆಗುತ್ತೆ ಅಂತೇಳಿ ಅನ್ಕೊಳ್ತಾ ಇರ್ತೀವಿ. ಬಟ್ ಅಲ್ಲಿ ರೆಡಿ ಆಗ್ತಾ ಇರೋದು ನಕಲಿ ಔಷಧಿಗಳು. ಈ ರೆಡಿ ಮಾಡ್ತಾ ಇದ್ದಾರಲ್ಲ ಅವರು ನಿಜವಾಗಲೂ ಅವರಿಗೆ ಮನುಷ್ಯತ್ವ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಅವರು ಜನಗಳಿಗೆ ಕೊಡ್ತಾ ಇರೋದು ವಿಷ. 600 ರೂಪಾಯಿಯ ಔಷಧಿ ಮೇಲೆ, ಅದು ನಕಲಿ ಔಷಧಿ, 600 ರೂಪಾಯಿ ಇದೆ, ಅದು ನಕಲಿ. ಅದಕ್ಕೆ ಬೇರೆ ದೇಶದ್ದು ಇದನ್ನು ಹಾಕೋದು, ಸ್ಟಿಕ್ಕರನ್ನು ಅಂಟಿಸೋದು, 6000 ರೂಪಾಯಿ ತೋರಿಸೋದು, ಅದಕ್ಕೆ ಬೈಂಡಿಂಗ್ ಮಾಡೋದು, ಬೇರೆದು ಲೇಬಲ್ಗಳನ್ನು ಅಂಟಿಸೋದು, 6000 ರೂಪಾಯಿ ಲೇಬಲ್, ಅದನ್ನು ಮಾರಾಟ ಮಾಡೋದು. ನಕಲಿ ಔಷಧಿ ಅದು 600 ರೂಪಾಯಿದು, ಅದಕ್ಕೆ 6000 ಮಾಡಿ ಮಾರೋದು. ನಕಲಿ ಔಷಧಿಯಲ್ಲಿ ದುಡ್ಡು ಮಾಡಿಕೊಳ್ಳುವ ಕೆಲಸದಲ್ಲಿ ತೊಡಗಿದ್ದವರ ಮೇಲೆ ನಿನ್ನೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಧಿಕಾರಿಗಳ ದಾಳಿ ವೇಳೆ ಪತ್ತೆಯಾಗಿದೆ ಅಲ್ಲಿ 5 ಕೋಟಿಗೂ ಅಧಿಕ ಮೌಲ್ಯದ ಔಷಧಿ ಪತ್ತೆಯಾಗಿದೆ. ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆ ಫ್ಯಾಕ್ಟ್ರಿಯ ಆ ಗೋಡೌನ್ನ ಮಾಲೀಕರಿಗೆ ಅವರು ನೋಟಿಸ್ ಕೂಡ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರ ಇವಾಗ ಎಚ್ಚೆತ್ತುಕೊಂಡು ಮುಂದಿನ ಕ್ರಮಕ್ಕೆ ಮುಂದಾಗಿದೆ.